ಅಣ್ಣ ಅತ್ತಿಗೆ ಇಬ್ರು ಸೇರ್ಕೊಂಡು ಚಿಕನ್ ಬಿರಿಯಾನಿ ಮತ್ತು ಮಟನ್ ಗ್ರೇವಿ. ಪ್ರೀತಿಯಿಂದ ಗುಲ್ಲು ಗುಲ್ಲು ಅಂತ ಕರೀತಾರೆ. ಹೇಗೆ ಮಾಡ್ತಿದ್ದಾರೆ ಏನು ಅಂತ ನಾನು ನಿಮ್ಗೆ ತೋರಿಸ್ತಾ ಆಯ್ತಾ. ಒಂದು ನಿಮಿಷ. ಆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಹಾಗೆ ನೆನಪಾಗುತ್ತೆ ಸಮ್ಟೈಮ್ಸ್. ನಂಗೆ ಮೊದಲೇ ಹೈಟ್ ಫೋಬಿಯಾ. ಇಲ್ಲಿಂದ ಇಳಿಯೋಕ್ಕೆ ಹತ್ತೋದೇನೋ ಹತ್ತಿದೆ, ಹಿಡ್ಕೊಂಡು ಇಳಿಯೋಕ್ಕೆ ನನಗೇನೋ ಒಂಥರ ಬೀಳ್ತಿರೋ ಥರ ಫೀಲ್ ಆಗ್ತಾ ಇದೆ. ಇಲ್ಲಿ ನನಗೆ ತುಂಬಾ ಮೆಮೊರೀಸ್ ಇದೆ. ಅಂಕಲ್, ಆಂಟಿ, ಮಕ್ಕಳು ಎಲ್ಲರೂ ನನಗೆ ಫ್ರೆಂಡ್ಸ್. ಇದು ಬಿರಿಯಾನಿಗೆ ಚಿಕನ್. ಯಾವ ಫಿಲಮ್ ನೋಡ್ತಿದ್ಯಮ್ಮ? ಬಿಸಿ ಬಿಸಿ ಬಿರಿಯಾನಿ ವಿತ್ ಕಬಾಬ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕುಂದಾಪುರದಿಂದ ಪಂಚಮಿ ಕೃಷ್ಣ. ನಾನಿವಾಗಿರೋದು ಬ್ಯಾಂಗ್ಳೂರಲ್ಲಿ. ಅಣ್ಣನ ಮನೆಗೆ ಬಂದಿತ್ತು. ಲಾಸ್ಟ್ ಟೈಮ್ ಅಣ್ಣನ ಮನೆಗೆ ಗೃಹ ಪ್ರವೇಶ ಆದಾಗ ಅಮ್ಮ ಮತ್ತು ಅಕ್ಕ ಮಾತ್ರ ಬಂದಿದ್ದರು. ನಂಗೆ ಬರೋಕ್ಕಾಗಲಿಲ್ಲ. ಐ ಥಿಂಕ್ ನಂಗೆ ಎಕ್ಸಾಮ್ ಇದ್ದಿತ್ತು ಅನ್ಸುತ್ತೆ, ಸೊ ಬರೋಕ್ಕಾಗಲಿಲ್ಲ. ಇವತ್ತು ನಾನು, ಅಮ್ಮ, ಅಕ್ಕ 3 ಜನ ಅಣ್ಣನ ಮನೆಗೆ ಬಂದಿತ್ತು. ಸೊ ಬೆಳಗಿನ ತಿಂಡಿ ಎಲ್ಲ ಫಸ್ಟ್ ಕ್ಲಾಸಾಗಿ ಮುಗಿಸ್ತು. ಎಂತ 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 ಮಾಡಿದ್ರಂದರೆ ಮಸಾಲೆ ದೋಸೆ ಮತ್ತು ಪುಲಾವ್, ಉದ್ದಿನವಡೆ, ಮಸಾಲೆ ವಡೆ, ಫುಲ್ ಬ್ರೇಕ್ಫಾಸ್ಟ್ ಮಾತ್ರ ಭರ್ಜರಿಯಾಗಿ ಮುಗಿಸ್ತು. ಈಗ ಮಧ್ಯಾಹ್ನದ ಲಂಚಿಗೆ ಅಣ್ಣ ಎಂತ ಮಾಡ್ತಿದ್ರು, ಚಿಕನ್ ಬಿರಿಯಾನಿ ಮತ್ತು ಅಣ್ಣ ಅತ್ತಿಗೆ ಇಬ್ಬರು ಸೇರಿಕೊಂಡು ಚಿಕನ್ ಬಿರಿಯಾನಿ ಮತ್ತು ಮಟನ್ ಗ್ರೇವಿ. ಐ ಥಿಂಕ್ ಗ್ರೇವಿನ ಸುಕ್ಕನ ಗೊತ್ತಿಲ್ಲ, ಎಂತ ಮಾಡ್ತಿದ್ದು ಅಂದೇಳಿ ತೋರಿಸ್ತೇವೆ ಬನ್ನಿ. ಒಬ್ಬರು ಸ್ಪೆಷಲ್ ಪರ್ಸನ್ನ ನಾನು ನಿಮ್ಗೆ ತೋರಿಸ್ತೀನಿ. ಎಷ್ಟು ಕ್ಯೂಟ್ ಆಗಿದ್ದಾರೆ ಅಂದರೆ ತೋರಿಸ್ತೀನಿ. ಇವ್ರ ಪೆಟ್ ನೇಮ್ ಅಂತ ಗೊತ್ತಾ? ಪೆಟ್ ನೇಮ್ ಏನು ಹೇಳು? ಗುಲ್ಲು. ಗುಲ್ಲು. ಹೆಸರು ನಿರೀಕ್ಷಾ ಅಂತ. ಅಣ್ಣನ ಚಿಕ್ಕ ಮಗಳು. ಪ್ರೀತಿಯಿಂದ ಗುಲ್ಲು ಗುಲ್ಲು ಅಂತ ಕರೀತಾರೆ. ಅಣ್ಣ ಅಡುಗೆ ಮಾಡ್ತಿದ್ರು ಅನ್ಸುತ್ತೆ. ಇಲ್ಲಿ ತನಕ ಘಮ ಘಮ ಅಂತ ಬರ್ತಿದೆ. ಹೇಗೆ ಮಾಡ್ತಿದ್ದಾರೆ ಏನು ಅಂತ ನಾನು ನಿಮ್ಗೆ ತೋರಿಸ್ತಾ ಆಯ್ತಾ. ಒಂದು ನಿಮಿಷ. ಎಂತ ಒಗ್ಗರಣೆ ಮಾಡ್ತಿದ್ರ. ಸೌಂಡ್ ಕೇಳಿಸ್ತಿತ್ತು ಅಂತದಲ್ಲ. ಇದೆಂತ ಮಾಡ್ತಿದ್ರಿ? ಓಕೆ, ಚಿಕನ್ ಬಿರಿಯಾನಿನಾ? ಮಟನ್ ಫ್ರೈ. ಹೇಗೆ ಚಾಪ್ಸ್ ಥರನಾ? ಚಾಪ್ಸ್ ಗ್ರೇವಿ ಥರ. ಓ ಹಾಂ ಹಾಂ. ಇವ್ರು ಅಡುಗೆ ಮಾಡೋದ್ರಲ್ಲಿ ಪಂಟ್ರು. ಎಷ್ಟು ಒಳ್ಳೆ ಮಾಡ್ತಾರಂದರೆ, ಅಣ್ಣಂದೇ ಹೋಟೆಲ್ ಇತ್ತು. ನಾವು ಬೆಳಗ್ಗೆ ತಿಂಡಿ ಎಲ್ಲ ತಿಂದೆ ಅಂತ ಹೇಳಿದ್ನಲ್ಲ, ಇವ್ರದ್ದೇ ಹೋಟೆಲ್ದು. ಫುಲ್ ಫೇಮಸ್. ಇವಳು ಅಣ್ಣನ ದೊಡ್ಡ ಮಗಳು ಗಮನ. ಏನು ಓದ್ತಿದ್ದೆ ಹೇಳು? 7th ಸ್ಟ್ಯಾಂಡರ್ಡ್. ಬಟ್ ಡಾನ್ಸ್ ಮಾತ್ರ ಸಕ್ಕದಾಗಿ ಮಾಡಿದ್ದಾಳೆ. ನಿನ್ನೆ ರಾತ್ರಿ ಎಲ್ಲ ಫುಲ್ ನಂದು ಮತ್ತು ಅವಳದು ಡ್ಯಾನ್ಸ್ ಆಗ್ತಿದ್ದಿತ್ತು. ನಂದು ವೀಡಿಯೋದಲ್ಲಿ ನೋಡ್ಬೋದು ನೀವು. ಯೂಟ್ಯೂಬ್ ವೀಡಿಯೋನೂ ಹಾಕ್ತೆ ನಾನು. ಮತ್ತೆಂತ ಅಂದರೆ, ನಾವು ಚಿಕ್ಕವರಿದ್ದಾಗ ಇಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ದಿದ್ದಲ್ಲ. ಸೊ ನಾವೇನಾದರೂ ಅಮ್ಮ ಸಾರು ಮಾಡ್ದಿದ್ದಾಗ ಅಣ್ಣನ ಹೋಟ್ಲಿಂದನೇ ತರಿಸ್ತಿದ್ದಿದ್ದು ಸಾರು. ರಸಮ್ ಮಾತ್ರ ನಂಗೆ ಇನ್ನೂ ಆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಹಾಗೆ ನೆನಪಾಗುತ್ತೆ ಸಮ್ಟೈಮ್ಸ್. ರೈಸ್ ಬಾತ್ ಆಗಿರ್ಬೋದು, ಮತ್ತು ರಸಮ್ ಆಗಿರ್ಬೋದು, ಅದೆಲ್ಲ ಈಗ ನೆನೆಸ್ಕೊಂಡ್ರೆ ಬೇಕು ಅಂತ ಅನಿಸುತ್ತೆ. ಶೆಫ್ ಮಾಡ್ತಿದ್ದಾರೆ ಈಗ ಅಡುಗೆ. ಗಮನ ಶೆಫ್ ಅಲ್ಲ, ಶೆಫ್ ಗಮನ. ಈಗ ನಾನು ಟೆರೆಸಲ್ಲಿದ್ದೆ. ಟೆರೆಸಿಂದ ವ್ಯೂ ಹೀಗೆ ಕಾಣಿಸುತ್ತೆ. ಬೆಂಗಳೂರಲ್ಲಿ ಜಾಸ್ತಿ ಎಲ್ಲ ಜಾಗ ಬಿಡೋದಿಲ್ಲ. ಎಲ್ಲ ಕಡೆ ಮನೆ, ಎಲ್ಲ ಮನೆ 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 ಇರುತ್ತೆ. ಓ, ಇನ್ನೂ ಮೇಲೆ ಹೋಗೋಕ್ಕಾಗುತ್ತಲ್ಲ. ಓಕೆ, ಇಲ್ಲಿಂದ ಹಾಂ ಹಾಂ, ಇಲ್ಲಿಂದ ಹೀಗೆ ಇನ್ನೂ ಚಂದ ಕಾಣಿಸುತ್ತಾ? ಹಾಂ ಹಾಂ ಹಾಂ, ಓಕೆ. ಹೀಗೆ ಮೇಲೆ ಹೋಗ್ತೆ ಈಗ. ಮೊಬೈಲ್ ಇಟ್ಕೊಂಡೇ ಹೋಗ್ತಿದ್ದೆ. ಬಿದ್ದರೆ ನಾನು ಬಿದ್ದರೂ ಅಡ್ಡಿಲ್ಲ, ಮೊಬೈಲ್ ಒಂದು ಬೀಳೋದು ಬೇಡ. ವಾವ್, ಇದೆಂತ? ಇದು ಫುಲ್ ಎಂತ ಅಂದರೆ ಫುಲ್ ಸನ್ಲೈಟ್. ಓ, ಇದು ಸೋಲಾರ್ ಅಲ್ಲ? ಹಾಂ, ಇದು ಸೋಲಾರ್. ಓಕೆ. ಹಾಂ ಹಾಂ ಹಾಂ. ಆಚೆ ಎಲ್ಲ ಅಪಾರ್ಟ್ಮೆಂಟ್. ಎಲ್ಲಿ ಅಪಾರ್ಟ್ಮೆಂಟ್? ಓ
ಅಲ್ಲಿ ಫುಲ್ ಅಪಾರ್ಟ್ಮೆಂಟ್ ಅಲ್ಲ? ಅದು ಫುಲ್ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಮನೆ ಎಲ್ಲ ಅಲ್ಲಿ. ಓ ಇದು ಫುಲ್ ಪಾರ್ಕ್ ಮರ ಇತ್ತಲ್ಲ ಹಾಂ ಹಾಂ, ತೋರುದಿಲ್ಲ. ಇದು ನೇತಾಜಿ ಗ್ರೌಂಡ್ ಅಲ್ಲ? ಎಂತ ನೇತಾಜಿ ಪಾರ್ಕ? ನೇತಾಜಿ ಗ್ರೌಂಡ್. ಇದು ಪಾರ್ಕ್ ಅದು ಆ್ಯಕ್ಚುಲಿ. ಅಲ್ಲಿ ಮರ ಇದೆ ಅಲ್ಲ, ಸೊ ಕಾಣಿಸ್ತಿಲ್ಲ. ಇಲ್ಲಿ ನಂದು ತುಂಬ ಮೆಮೊರೀಸ್ ಇದೆ ಇಲ್ಲಿ ನೇತಾಜಿ ಗ್ರೌಂಡಲ್ಲಿ. ನಂಗೆ ಮೊದಲೇ ಹೈಟ್ ಫೋಬಿಯಾ. ಇಲ್ಲಿಂದ ಇಳಿಯೋಕ್ಕೆ ಹತ್ತಿದೆ, ಹಿಡ್ಕೊಂಡು ಇಳಿಯೋಕ್ಕೆ ನನಗೇನೋ ಒಂಥರ ಬೀಳ್ತಿರೋ ಥರ ಫೀಲ್ ಆಗ್ತಾ ಇದೆ. ಅಬ್ಬಾ ಸಾಧಿಸ್ಬಿಟ್ವಿ. ಹಾಂ, ಮನೆ ನೋಡ್ಬೋದು ನೀವು ಇಲ್ಲಿಂದ. ಎಷ್ಟು ಚಂದ ಚಂದ ಮನೆ ಇತ್ತು ಕಾಣಿ. ವಾವ್, ಇಲ್ಲಿ ಒಂದು ಪಾರ್ಕ್ ಇತ್ತು, ನೇತಾಜಿ ಗ್ರೌಂಡ್ ಅಂತ. ಇಲ್ಲಿ ನನಗೆ ತುಂಬಾ ಮೆಮೊರೀಸ್ ಇದೆ. ಅಂತಲ್ಲ ಅಂದರೆ ಮಾರ್ನಿಂಗ್ ಪಪ್ಪನೊಟ್ಟಿಗೆ ಬರ್ತಿದ್ದೆ, ಬಂದು 10 ರೌಂಡ್ಸ್ ಹಾಕೊಂಡು ಹೋಗ್ತಿದ್ದೆ. ಮತ್ತು ಈವ್ನಿಂಗ್ ಕೂಡ ಅಕ್ಕ ಮತ್ತು ಅಕ್ಕನ ಫ್ರೆಂಡ್ ಇದ್ದಿದ್ರು, ಅವರೊಟ್ಟಿಗೆ ಬರ್ತಿದ್ದೆ. ಆವಾಗ ಕೂಡ ಒಂದು 10 ರೌಂಡ್ಸ್ ಆಗ್ತಿದ್ದೆ. ಈ ಪಾರ್ಕಿಗೆ ಆ ಟೈಮಲ್ಲಿ ಯಾರೆಲ್ಲ ಬರ್ತಿದ್ರು, ಅಂಕಲ್ ಆಂಟಿ ಮಕ್ಕಳು ಎಲ್ಲರೂ ನನಗೆ ಫ್ರೆಂಡ್ಸ್. ಎಂಥದಾದ್ರೂ ಒಂಚೂರು ಏನಾದರೂ ಕಿರಿಕಿರಿ ಆದರೆ ಅವ್ರು ನನ್ನ ಸಪೋರ್ಟಿಗೆ ಬರ್ತಿದ್ರು. ಅದೆಲ್ಲ ಮೆಮೊರೀಸ್ ಎಲ್ಲ ತುಂಬ ಇದೆ ಈ ಪಾರ್ಕಲ್ಲಿ. ಯಾಕಂದರೆ ಈ ಪಾರ್ಕ್ ನಮ್ಮ ಮನೆಗೆ ತುಂಬ ಹತ್ತಿರ. ನಮ್ಮ ಮನೆಯಿಂದ ಪಾರ್ಕೇ ಕಾಣಿಸುತ್ತೆ. ನಮಗೆ ಯಾವಾಗ ಬೋರ್ ಆಗುತ್ತೆ ಅಂತ ಬೋರ್ ಆದಾಗೆಲ್ಲ ಸೀದಾ ಪಾರ್ಕಿಗೆ ಹೋಗ್ತಿತ್ತು. ನಾವು ಯೂಶ್ವಲಿ ಎಲ್ಲೂ ಅಷ್ಟು ಜಾಸ್ತಿ ಎಲ್ಲೂ ಹೋಗ್ತಿರ್ಲಿದ್ದು. ಸ್ಕೂಲ್ ಬಿಟ್ಟರೆ ಮನೆ ಬಿಟ್ಟರೆ ಪಾರ್ಕ್ ಅಷ್ಟೇ. ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಟ್ಯೂಷನ್ಗೆಲ್ಲ ಹೋಗ್ತಿದ್ದಿತ್ತು, ಮತ್ತು ಹೋಗಲಿಲ್ಲ. ಅದು ಸ್ವಲ್ಪ ಟೈಮ್ ಅಷ್ಟೇ. ಮಟನ್ನ ಇದು ಬಿರಿಯಾನಿಗೆ ಚಿಕನ್ ಮಾಡ್ತಿರೋದವ್ರು. ನಿನಗೆ ಶೆಕೆ ಆಗ್ತಿದ್ಯಾ? ಸಾಕಾಯ್ತಾ? ಹಾಂ, ಇಲ್ಲ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಮಾರ್ನಿಂಗ್ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿದ್ರು, ಬಿರಿಯಾನಿ ಸ್ಮೆಲ್ ಮೂಗಿಗೆ ಬರ್ತಾ ಕಾಯೋಕ್ಕೆ ಆಗ್ತಾ ಇಲ್ಲ. ನೀನು ಕಾಯ್ತಿದ್ಯಾ ಬಿರಿಯಾನಿಗೆ? ನಿಂಗೆ ಚಿಕನ್ ಇಷ್ಟನಾ ಮಟನ್ ಇಷ್ಟನಾ? ಬೋತ್. ಒಂದು ಹೇಳಬೇಕು. ಚಿಕನಾ? ಮಟನ್ ಬೇಡ ಹಾಗಿದ್ರೆ ನಿಂಗೀಗ? ಹೌದಾ? ಹಾಗಿದ್ರೆ ಇವಳಿಗೆ ಮಟನ್ ಕೊಡಬೇಡಿ. ಬೆಂಗಳೂರಿಗೆ ಬಂದು ಫುಲ್ ಜಾಲಿ ಯಾರಿಗುಂಟೆ ಯಾರಿಗಿಲ್ಲ ಅಲ್ಲ. ಕೆಳಗೆ ಅಮ್ಮ ಮತ್ತು ಅಕ್ಕ ಅರಸು ಫಿಲಮ್ ನೋಡ್ತಿದ್ದಾರೆ. ಅಮ್ಮನ ಫೇವ್ರೆಟ್ ಫಿಲಮ್ ಅರಸು, ಮಿಲನ. ಇದೆರಡು ಫಿಲಮ್ ಅಂತೂ ಎಷ್ಟು ಸತಿ ನೋಡಿದ್ರು ಅವ್ರಿಗೆ ಬೋರ್ ಆಗೋದಿಲ್ಲ. ನಾನು ಮಾತ್ರ ಇಲ್ಲಿ ಮಕ್ಕಳೊಟ್ಟಿಗೆ ಆಟ ಆಡ್ತಾ ಇದ್ದೆ. ಯಾರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ? ನಮ್ಮಪ್ಪ, ನಾನು, ನೀವು, ಅಕ್ಷತಕ್ಕ, ಆಮೇಲೆ ನಿಮ್ಮಮ್ಮ, ಅಮ್ಮ, ಗಮ್ಮನ ಅಷ್ಟೇ. ನಿನ್ನ ಬಿಟ್ಟಿಗೆ ಹೋತ್ ನಾವೆಲ್ಲ ಅಡ್ಡಿಲ್ಯಾ ಅಲ್ಲ? ನೀ ಚಿಕ್ಕವಳಲ್ಲ, ನೀ ಅಲ್ಲಿ ಬಪ್ಪಕ್ಕೆ ಆಗ. ಹೌದಾ? ಹಾಂ, ನಾವೆಲ್ಲ ಪ್ಲಾನ್ ಮಾಡಿತ್ತು ಗುಲ್ಲುನ್ ಬಿಟ್ಟು ಹೋಪ ಅಂತ. ನಿಜ ನಿಜ ನಿಜ. ಅದ್ ನೀ ಸಿರಪ್ ಕುಡಿಲಿ ಅಂದೇಳಿ ಹೇಳಿದ್ದ, ನಿಜ ಅಲ್ಲ? ಕಾಣ್ತಾ ಇರಿ ಈಗ ಬಿಟ್ಟಿಗೆ ಹೊತ್ತು ನಾವೆಲ್ಲ. ಹೌದಾ? ನಾವೆಲ್ಲ ಎಲ್ಲಿಗೆ ಹೊತ್ತು ಗೊತ್ತಾ ಈಗ? ಈಗ ಕೆಳಗೆ ಹೋಗ್ತೆ. ಅಮ್ಮ ಫುಲ್ ಇಂಟ್ರೆಸ್ಟಿಂಗಲ್ಲಿ ಅರಸು ಫಿಲಮ್ ನೋಡ್ತಿರ್ತಾರ. ಯಾವ ಫಿಲಮ್ ನೋಡ್ತಿದ್ಯಮ್ಮ? ಎಷ್ಟು ಸತಿ ನೋಡ್ತಾ ಅರಸು? ಮೊದಲೇ 2 ಸತಿ ಕಂಡಿದೆ, ಈಗ ಮತ್ತೊಂದು ಸತಿನಾ? 3 ಸತಿನಾ? ಎಷ್ಟು ಸತಿ ಹಾಕಿದ್ರು ನೀನು ಅದನ್ನೇ ಹೇಳೋದು 3 ಸತಿ ಅಂತ. ಒಂದು ಅರಸು, ಇನ್ನೊಂದು ಮಿಲನ. ಮಿಲನ ಒಂದು 20-30 ಸತಿ ನೋಡಿದಿರಕ್ಕಂತ. ನೋಡೋದು ಮರ್ಕೋದು. ಯಾವ ಸಾಂಗ್ ನಿಂಗೆ ಫೇಮಸ್ ಮಿಲನದಲ್ಲಿ? ಮಳೆ ನಿಂತು ಹೋದ ಮೇಲೆ ಅಂತ. ಅದು ಇದೆರಡು ಫಿಲಮ್ ಇದ್ರೆ ಆಯ್ತು, ಅಮ್ಮಂಗೆ ಬೋರೇ ಆಗೋದಿಲ್ಲ. ಅಪ್ಪುದು ಬಿರಿಯಾನಿ ರೆಡಿ.
ಬಿರಿಯಾನಿ, ಕಬಾಬ್, ಮಟನ್ ಫ್ರೈ. ಕಬಾಬ್ ತಿನ್ಬಾರ್ದಾ? ಕಬಾಬ್ ಹಾಕ್ಬೇಡಿ ನಿರೀಕ್ಷಾಗೆ. ನಿರೀಕ್ಷಾ ಅಲಿಯಾಸ್ ಗುಲ್ಲು. ಬಿಸಿ ಬಿಸಿ ಕಬಾಬ್ ರೆಡಿ ಆಗ್ತಾ ಇದೆ. ನಿರೀಕ್ಷಾ ಅಂತೂ ಫುಲ್ ವೆಯ್ಟಿಂಗ್ ಅನ್ಸುತ್ತಲ್ಲ. ಅವಾಗ್ಲಿಂದ ಇಲ್ಲೇ ಇದ್ದಾಳೆ, ಕೆಳಗೆ ಬರಲೇ ಇಲ್ಲ ಅವಳು. ಅಲ್ಲ ಅಲ್ಲ, ನಿಂಗಿಲ್ಲ ಕಬಾಬ್, ನಿಂಗಿಲ್ಲ. ಹಾಂ ಹಾಂ ಅತ್ತಿಗೆ. ಬಿಸಿ ಬಿಸಿ ಕಬಾಬ್, ಬಿರಿಯಾನಿ ಎಲ್ಲ. ನನ್ನ ವಾಯ್ಸ್ ಕೇಳಿಸ್ತಿಲ್ಲ, ಇವಳದೇ ವಾಯ್ಸ್. ಬಿಸಿ ಬಿಸಿ ಕಬಾಬ್ ಮತ್ತೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಗೈಸ್. ಬಿಸಿ ಬಿಸಿ ಬಿರಿಯಾನಿ ವಿತ್ ಕಬಾಬ್. ಅದರೊಟ್ಟಿಗೆ ಅಮ್ಮನ ಮಟನ್ ಅಂತ ತೋರಿಸ್ತಿದ್ದಾರೆ. ನಾನು ಮಟನ್ ತಿನ್ನಲ್ಲ, ಚಿಕನ್ ಮತ್ತು ಎಗ್ಗಲ್ಲ ಇಷ್ಟ. ನಂಗೆ ಬಾಯಲ್ಲಿ ನೀರು ಬರ್ತಿದೆ ಆ್ಯಕ್ಚುಲಿ. ಬಿರಿಯಾನಿ ಹಾಯ್ ಅಂತ ಇರ್ಕಣಿ. ಅದರೊಟ್ಟಿಗೆ ಒಂದು ಒಳ್ಳೆ ಫಿಲಮ್, ಗಮ್ಮತ್ ಊಟ ಮಾತ್ರ. ಒಂದು ಮಟನ್ ತೋರ್ಸ್ಕಂತೆ ಕಾಣಿ. ಮಟನ್ ನಿಂಗೆ ಚಿಕನ್ ಇಲ್ಲ. ಓ ಫಿಲಮ್ ನೋಡ್ತಾ ನಮ್ಮ ಲಂಚ್. ಈಗ ನನ್ನ ಎಂಟ್ರಿ ಆಗುತ್ತೆ ಈಗ ಸದ್ಯದಲ್ಲೇ. 15 ವರ್ಷದ ಹಿಂದೆ ನಾನು ಹೇಗಿದ್ದೆ ಅಂತೇಳಿ ತೋರಿಸ್ತೆ ತಡೀರಿ. ನನ್ನ ವಿಡಿಯೋ ಮಾಡೋಕ್ಕೆ ಎಲ್ಲರೂ ನೋಡಿ ಎಲ್ಲ ಮೊಬೈಲ್ ಹಿಡ್ಕೊಂಡ್ಬಂದಿದ್ದಾರೆ. ಸ್ಟೈಲ್ ಸ್ಟೈಲ್. ಹೌದೌದು. ಹಾಕಿ ಯಾರು ಈಗ ಮನೆ ಹೋಗುವ ಅಂತ ಆಟೋ ಬುಕ್ ಮಾಡ್ತಾ ಅಷ್ಟರೊಳಗೆ ಜೋರು ಮಳೆ. ಒಂದು 5 ಮಿನಿಟ್ಸ್ ಮುಂಚೆ ನಾವು ಆಟೋ ಬುಕ್ ಮಾಡಿದ್ರೆ ಒಳ್ಳೆ ಆಗ್ತಿತ್ತು ಅಂತದ್ದು. ಜೋರು ಮಳೆ ಬರ್ತಿತ್ತು. ಈಗ ಫುಲ್ ಮನೆಗೆ ಹೋಗೋಷ್ಟರೊಳಗೆ ಬಂದೇ ಆಗ್ತೀವಿ ಅಂತದ್ದು.